ಲೀಗಲ್ ಸರ್ವಿಸ್ ಅಥಾರಿಟಿ ವತಿಯಿಂದ ಮಾರ್ಚ್ 14ನೇ ತಾರೀಕು ನಡೆಯತಕ್ಕಂಥ ನ್ಯಾಷನಲ್ ಲೋಕ್ ಅದಾಲತ್ ಬಗ್ಗೆ ಅದರ ಮಹತ್ವದ ಬಗ್ಗೆ ಇಲ್ಲಿ ನಮ್ಮ ನ್ಯಾಯಾಧೀಶರುಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ. ಈ ಒಂದು ಸಭೆಗೆ ನಮ್ಮ ಆನರಬಲ್ ಥರ್ಡ್ ಅಡಿಷನಲ್ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಶ್ರೀ ಶಿವಕುಮಾರ ಸಾಹೇಬರು ಈ ಒಂದು ಸಭೆಯನ್ನ ಉದ್ಘಾಟನೆ ಮಾಡಿ ಮತ್ತು ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನ ನಡೆಸಕ್ಕೆ ಬಂದಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ಜ್ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಅಡಿಷನಲ್ ಸೀನಿಯರ್ ಸಿವಿಲ್ ಜಡ್ಜ್ ಶ್ರೀ ಮುಜಾಫರ್ ಸಾಹೇಬರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಕಾನೂನು ಸೇವೆಗಳ ಸಮಿತಿಯ ನಂಬರ್ ಸೆಕ್ರೆಟರಿ ಮತ್ತು ಫಸ್ಟ್ ಅಡಿಷನಲ್ ಸಿವಿಲ್ ಜಡ್ಜ್ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಮತಿ ಸರಿತಾ ಮೇಡಮ್ ಅವರನ್ನು ಅಧ್ಯಕ್ಷರಾದಂತಹ ಶ್ರೀ ಎಸ್ ಎನ್ ರಾಜಗೋಪಾಲ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೆ.ಸಿ. ನಾಗರಾಜ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮೀಡಿಯೇಟರ್ಸ್ ಮತ್ತು ಪ್ಯಾನಲ್ ಅಡ್ವೊಕೇಟ್ ಮತ್ತು ಕೊಲೀಗ್ ಅಡ್ವೊಕೇಟ್ಸ್ ಮತ್ತು ಲಿಟಿಗೇಟ್ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ಸೊ ಈ ಒಂದು ಸಭೆಯಲ್ಲಿ ನಮ್ಮ ಸಾಹೇಬರ ಅಧ್ಯಕ್ಷತೆಯಲ್ಲಿ ನ್ಯಾಷನಲ್ ಅದಾಲತ್ ಬಗ್ಗೆ ಅವರು ಈ ಸಭೆಯನ್ನ ನಡೆಸಿಕೊಡ್ಬೇಕಾಗಿ ನನ್ನ ಸಹೋದರಿ ಸಹೋದರ ಮುಜಾಫರ್ ಸಾಹೇಬರು ಮತ್ತು ಸಹೋದರಿ ಹಾಗೂ ಕೆಜೆ ಮುಖ್ಯ ಸಂಘದ ಅಧ್ಯಕ್ಷರಾದ ಶ್ರೀ ಉಪಾಧ್ಯಕ್ಷರಾದ ಮತ್ತು ಪ್ರಧಾನ ಕಾರ್ಯದರ್ಶಿಯಾದ RGB ಜ್ಯೋತಿ ಬಸವ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸಕ್ತರಿದ್ದ ಎಲ್ಲ ಹಿರಿಯ ಮತ್ತು ಹಿರಿಯ ಉದ್ದೇಶಕರು ಮತ್ತು ಬಂದಿದ್ದ ಎಲ್ಲ ಕಕ್ಷಿಗಾರರು ಮತ್ತು ಆಹ್ವಾನಿಸಿದೆ. ಮೊದಲನೇದಾಗಿ ಇದೇ ಪ್ರಥಮ ಬಾರಿಗೆ ಒಂದು ಒಳ್ಳೆಯ ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಥರ್ಡ್ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಏನಿದೆ ಈ NDPS ಸ್ಪೆಷಲ್ ಕೋರ್ಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಗೌರ್ಮೆಂಟ್ನವರು, ಕರ್ನಾಟಕ ಗೌರ್ಮೆಂಟ್ನವರು ಹೊಸದಾಗಿ ನೋಟಿಫಿಕೇಷನನ್ನು ಮಾಡಿ MMDR ಕೇಸಸ್ಸು, ಆಮೇಲೆ NDPS ಕೇಸಸ್ಸು 2005ನೇ ತಾರೀಕು 5/2/2026 ಗೌರ್ಮೆಂಟ್ ಆಫ್ ಕರ್ನಾಟಕ ನೋಟಿಫಿಕೇಷನನ್ನು ಮಾಡಿ ನಾವು ಓದ್ತೇನೆ. ಅದನ್ನು ಈ ಕರ್ನಾಟಕ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಈ ಒಂದು ಕಾಯ್ದೆಗಳಿಗೆ ಬರ್ತಕ್ಕಂಥ ಕೇಸ್ಗಳನ್ನು ಮಾಡ್ತಕ್ಕಂಥ ಪ್ರಯೋಗ ಮಾಡಲಿಕ್ಕೆ ಸರ್ಕಾರ ಕರ್ನಾಟಕ ಸರ್ಕಾರ ನೋಟಿಫಿಕೇಷನನ್ನು ಮಾಡಿ ಡೆಸಿಗ್ನೇಟೆಡ್ ಕೋರ್ಟ್ ಅಂತೇಳಿ ಮಾಡಿದ್ದಾರೆ. ಸಂತೋಷವಾದ ವಿಷಯ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹೆಚ್ಚಿನ ಜವಾಬ್ದಾರಿ ಕೂಡ ಅದೇ ರೀತಿ ನಿಮಗೆಲ್ಲರೂ ಕೂಡ ಈಗ ಹೆಚ್ಚೆಚ್ಚು ಕೇಸ್ಗಳನ್ನು ಇದು ಮಾಡ್ತಕ್ಕಂಥದ್ದು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 2 ತಾಲೂಕು ಬರ್ತಕ್ಕಂಥ ವ್ಯಾಪ್ತಿಗಳಲ್ಲಿ ಸಾಕಷ್ಟು ಕೇಸುಗಳ ಪ್ರಕರಣಗಳು ಬರ್ತಕ್ಕಂಥದ್ದು. ಈಗಾಗಲೇ ನೋಟಿಫಿಕೇಷನ್ ಇಂಪ್ಲಿಮೆಂಟೇಷನ್ ಕೂಡ ಆಯಿತು. ಬರ್ತಕ್ಕಂಥ FIR ಇರ್ಬೋದು, ಪ್ರೊಡಕ್ಷನ್ಸ್ ಪ್ರತಿಯೊಂದು ನೀವು ಈ 2 ತಾಲೂಕಿಗೆ ಸಂಬಂಧಪಟ್ಟಂತೆ ನಮ್ಮ ಕೋರ್ಟಲ್ಲಿ ಇಲ್ಲಿ ಥರ್ಡ್ ಡಿಸ್ಟ್ರಿಕ್ಟ್ ಕೋರ್ಟ್ ಏನಿದೆ ಇಲ್ಲಿ ನಡೀತಕ್ಕಂಥದ್ದು ಒಂದು ನೋಟಿಫಿಕೇಷನ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ಇದುವರೆಗೂ ಮೊದಲು ಇದ್ದವು ಇಂಪ್ಲಿಮೆಂಟೇಷನ್ ಆಗಿರಲಿಲ್ಲ. ಈಗ ತಾಲೂಕಾ ಪ್ಲೇಸ್ಗಳು ತಾಲೂಕಾ ಲೀಗಲ್ ಸರ್ವಿಸಸ್ ಕಮಿಟೀಸ್ ಏನಿದೆ ಎಲ್ಲ ಕಡೆ ಆ್ಯಕ್ಚುಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಕೂಡ ಅದನ್ನು ಚೇರ್ಮನ್ ಆಗಿ ಅಧ್ಯಕ್ಷರಾಗಿರ್ತಾರೆ. ಈಗ ಏನಾಗಿದೆ ಕರ್ನಾಟಕ ನೋಟಿಫಿಕೇಷನ್ ಮತ್ತು ನಮ್ಮ ಹೈಕೋರ್ಟ್ ಕನ್ಸಲ್ಟೇಷನ್ ವಿತ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮತ್ತು ಇವರು ಕರ್ನಾಟಕ ಸರ್ಕಾರವು ಕೂಡ ಇಲ್ಲಿ ಯಾರು ಸೀನಿಯರ್ ಮೋಸ್ಟ್ ಜುಡಿಷಿಯಲ್ ಆಫೀಸರ್ ಅಂತ ಹೇಳೋದು. ಸೀನಿಯರ್ ಮೋಸ್ಟ್ ಜುಡಿಷಿಯಲ್ ಆಫೀಸರ್ ಅಂದರೆ ತಾಲೂಕಾ ಪ್ಲೇಸ್ಗಳು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಇರೋದ್ರಿಂದ ಈಗ ಹಿರಿಯ ಶ್ರೇಣಿ ನ್ಯಾಯಾಧೀಶರ ಬದಲಾಗಿ ಈಗ ಡಿಸ್ಟ್ರಿಕ್ಟ್ ಜಿಲ್ಲಾ ನ್ಯಾಯಾಧೀಶರು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಇದನ್ನು ಕೂಡ ನೋಟಿಫಿಕೇಷನ್ ಕೂಡ ಇಷ್ಟೆಲ್ಲ ಡೆವಲಪ್ಮೆಂಟ್ ಸೂಚನೆ ಆಗಿರ್ತಕ್ಕಂಥದ್ದು. ಈ ಒಂದು ವಿಷಯಗಳ ಒಂದು ಇದರಲ್ಲಿ ಈಗಾಗಲೇ ಹೊಸದಾಗಿ ನೋಟಿಫಿಕೇಷನ್ ಆಗಿದೆ NDPS MMDR ಕೇಸಸ್ ಮತ್ತು
ಅಟ್ರಾಸಿಟೀಸ್ ಕೇಸಸ್ ಏನಿದೆ ಈಗ ಹೊಸದಾಗಿ ಬರ್ತಕ್ಕಂಥದ್ದು, ಈಗ ಅಲ್ಲಿ ಆಲ್ರೆಡಿ ಪೆಂಡಿಂಗ್ ಇರ್ತಕ್ಕಂಥ ಕೇಸ್ಗಳನ್ನ ಈಗ ಟ್ರಾನ್ಸ್ಫರ್ ಆಗಿ ಬರ್ತಾ ಇದೆ. ಸಾಹೇಬರು ಕೂಡ ಹೇಳಿದ್ರು, ನಮ್ಮ ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಕೂಡ ಅದನ್ನೀಗ ಎಲ್ಲ ಅಲ್ಲಿರ್ತಕ್ಕಂಥ ಪೆಂಡಿಂಗ್ ಏನಿದೆ ಈ ಕೇಸಸ್ಗಳಲ್ಲಿ ಮತ್ತೆ ನಮ್ಮ ಕೋರ್ಟಿಗೆ ನೆಗೆಟಿವ್ ಕೇಸ್ ಇರ್ಬೋದು, ಅಟ್ರಾಸಿಟಿ ಕೇಸಸ್ ಮತ್ತು ಎಲ್ಲ ವರ್ಗಾವಣೆಗೊಂಡು ಬರ್ತಾರೆ. ಮಾರ್ಚ್ ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕೇಸ್ಗಳಿಗೆ ವರ್ಗಾವಣೆ ಬರ್ತಾರೆ. ಇಲ್ಲಿ ನಮ್ಮ ಕೋರ್ಟ್ನಲ್ಲಿ ನಡೀತಕ್ಕಂಥದ್ದು ಇದೊಂದು ನಿಮಗೆಲ್ಲ ಒಂದು ಸಂತಸದ ಸುದ್ದಿಯನ್ನು ನಾನು ಇಷ್ಟಪಡ್ತೇನೆ. ಆಮೇಲೆ ಮುಂಬರ್ತಕ್ಕಂಥ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು 14ನೇ ತಾರೀಕು ಮಾರ್ಚ್ ಬರ್ತಕ್ಕಂಥ ನ್ಯಾಷನಲ್ ಲೋಕದಾಲತ್ ಏನಿದೆ 2 ತಿಂಗಳು 3 ತಿಂಗಳಿಗೊಮ್ಮೆ ಬರ್ತಕ್ಕಂಥದ್ದು, ಈ ಸಲ ಹೆಚ್ಚೆಚ್ಚು ಕೇಸ್ಗಳ ಪ್ರಕರಣಗಳ ಇತ್ಯರ್ಥ ಮಾಡ್ತಾರೆ. ಮೊನ್ನೆ ಈಗ ಅಷ್ಟೇ ನಮ್ಮ ಎಕ್ಸಿಕ್ಯೂಟಿವ್ ಚೇರ್ಮನ್ ಆನರಬಲ್ ಜಸ್ಟಿಸ್ ಶೆಲ್ಲಾಮನ್ ಅಂಡ್ ಅಲ್ಲಿ ಮೆಂಬರ್ ಸೆಕ್ರೆಟರಿ ಕೂಡ ಎಲ್ಲರೂ ಕೂಡ ಮೀಟಿಂಗ್ ಸ್ಟೇಟ್ ಮೀಟಿಂಗ್ ಆಗಿ ನಮ್ಮ ಭಾರತ ಎಲ್ಲ ತಾಲೂಕಾ ಪ್ಲೇಸಸ್ಸು ಮತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇರ್ಬೋದು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಒಂದು ವಕೀಲರ ಸಂಘದ ಅಧ್ಯಕ್ಷರನ್ನ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನ ಕರೆಸಿ ಎಲ್ಲ ಇದು ಮಾಡಿಕೊಂಡು ನಮ್ಮ ಒಟ್ಟಿಗೆ ಒಂದು ರಿವ್ಯೂ ಮೀಟಿಂಗ್ ನಮ್ಮಲ್ಲಿ ಆಯಿತು. ಲೋಕದಲ್ಲಿ ಹೆಚ್ಚೆಚ್ಚು ಯಾವ ಕೇಸ್ಗಳನ್ನ ಪ್ರಕರಣಗಳನ್ನ ಇತ್ಯರ್ಥ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿವರವಾಗಿ ಅವರು ಹೇಳಿದ್ದಾರೆ, ಮೀಟಿಂಗ್ನಲ್ಲಿ ಸಭೆಯಲ್ಲಿ ಹೇಳಿದ್ದಾರೆ ಮಾನ್ಯ ನ್ಯಾಯಮೂರ್ತಿಗಳು. ಹಾಗಾಗಿ ನಿಮಗೆ ಗೊತ್ತಿದೆ, ಮತ್ತು ನಾವು ಪದೇ ರಿಪೀಟ್ ಮಾಡೋದು ಬೇಡ. ಯಾವ್ಯಾವ ಕೇಸ್ಗಳನ್ನ ಯಾವ ರೀತಿಯ ಪ್ರಕರಣಗಳನ್ನ ಲೋಕದಾಲತ್ನಲ್ಲಿ ಸೆಟ್ಲ್ ಮಾಡ್ಕೋಬೋದು, ಇತ್ಯರ್ಥ ಮಾಡ್ಕೋಬೋದು ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದು ಫೋಕಸ್ ಮಾಡಿದಂತೆ MEC ಕೇಸಸ್, ಮ್ಯಾಟ್ರಿಮೋನಿಯಲ್ ಕೇಸಸ್ ಕೂಡ ಮೇಡಮ್ ಅವರು ಜಸ್ಟಿಸ್ ಅನು ಶಿವರಾಮ್ ಮೇಡಮ್ ಅವರು ಫೋಕಸ್ ಮಾಡಿದರು ಕೆಲವು ವಿಚಾರಗಳನ್ನ. ಸೊ ಹಾಗಾಗಿಬಿಟ್ಟು ಈ ಆಗ್ತಕ್ಕಂಥ ಕಾಂಪೌಂಡಬಲ್ ನಿಮ್ಗೆ ಗೊತ್ತಿದೆ, 138 ಆದಷ್ಟು ಕೇಸಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಬಾರಿ ಕೂಡ ನಾವು ಫೋಕಸ್ ಮಾಡಿ ಅಂತ ಹೇಳ್ತೀವಿ. ದಯಮಾಡಿ ಅದನ್ನು ಆಮೇಲೆ ಎಕ್ಸಿಕ್ಯೂಷನ್ ಕೇಸ್ಗಳಲ್ಲಿ ದಯಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಈಗ ನೋಡಿ ನಾವು 15ನೇ ತಾರೀಕು ಒಳಗಡೆ ಇದು ಸ್ಟೇಟ್ಮೆಂಟ್ ಬಳಸಲಿಕ್ಕೆ ಸ್ವಲ್ಪ ಇದಾಗ್ತದೆ. ಅಂಥವೇನಾದ್ರು ಈ ಇದರಲ್ಲಿ ದಯಮಾಡಿ ಯಾವುದೇ ಎಲ್ಲ ಕೋರ್ಟ್ಗಳಲ್ಲಿ ಆದಷ್ಟು ಬೇಗ ಅದನ್ನು ಕೂಡ ಇತ್ಯರ್ಥ ಮಾಡ್ಕೋಬೋದು. ನಿಮಗೆ ಅವಕಾಶ ಇದೆ, ಇನ್ನೂ ಟೈಮ್ ಇದೆ, ನಮ್ಮ 15-20 ವರ್ಷ ಟೈಮ್ ಇರೋದ್ರಿಂದ ಅವರು ಕೂಡ ಅದನ್ನು ಫೋಕಸ್ ಮಾಡಿ ಅಂತ ಹೇಳ್ತಾ ಈಗೆಲ್ಲ ಯಾವ ರೀತಿಯ ಈಗ ಶುರು ಆಗಿರೋದ್ರಿಂದ ಒಂದು ಆಗಿದೆ ಕಾಣ್ತದೆ ಇವೆಲ್ಲ ಮಾಡ್ತಾರೆ. ಆಮೇಲೆ ಇದು ಯಾವುದು ರೇಡಿಯೇಷನ್ ಕೂಡ ಮೀಟಿಂಗ್ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಇದನ್ನೆಲ್ಲ ನನಗೆ ಹೇಳ್ಬೇಕು ಅನ್ನೋದು ಇದನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂತ ಒಂದು ಇದರಲ್ಲಿ ನಿಮ್ಮ ಭಾರತ ಶಿಕ್ಷಣವನ್ನು ಬರತಕ್ಕಂಥ ಒಂದು ಅವಕಾಶ ನಮಗೆ ಸಿಕ್ತು. ಮೊದಲೇ ಅದೊಂದನೇ ನನಗೆ ನೋಟಿಫಿಕೇಶನ್ ಆಗಿದ್ದ ಬಗ್ಗೆ ನಮ್ಮ PDJ ಸಾಹೇಬರು ಕೂಡ ವಿಸಿಟ್ ಮಾಡಿದ್ದಾರೆ. ಈ KGF SP ಅವರಿಗೆ ಕೂಡ ಇದನ್ನು ಹಾಕಿದ್ದಾರೆ, ಲೆಟರ್ನ ಹಾಕಿ ಇನ್ಮೇಲೆ ಇದನ್ನು ಹಾಕಿದೆ. ಇಂಥದ್ದು UDF ಡೆಸಿಗ್ನೇಟೆಡ್ ಕೋರ್ಟ್ ಅಟ್ KGF ಕೊಡಲಿ, ಇದು ಕೂಡ ಬಂದಿದೆ. ನಮ್ಮ ಮಾನ್ಯ PDJ ಸಾಹೇಬರು ಕೂಡ ಅದನ್ನು ನೋಟಿಫಿಕೇಶನ್ ಮಾಡಿ ಇವರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ಈ ನೋಟಿಫಿಕೇಶನ್ ಬಗ್ಗೆ ನಿಮಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ನನಗೆ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಕೂಡ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಆನರಬಲ್ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಒಂದು ಹೊಸ ಮತ್ತು ಶುಭ ಒಂದು ವಿಚಾರವನ್ನು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾಕಂದರೆ ಒಂದು ಕಾಲದಲ್ಲಿ ನಾವೆಲ್ಲ ಕೂಡ ನಾರ್ಮಲ್ ಕೋಲಾರಕ್ಕೆ ಹೋಗಿ ಅಲ್ಲೇ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. 2009ನಲ್ಲಿ ನಮಗೆ ಇಲ್ಲಿ FTC ಬಂತು. 2016ನಲ್ಲಿ ಇಲ್ಲಿ 3rd ಅಡಿಷನಲ್ ಸಿಟ್ಟಿಂಗ್ ಪರ್ಮನೆಂಟ್ ಕೋರ್ಟು ಇಲ್ಲಿ ಬಂತು. ಇವಾಗ ಏನೇ ಅಟ್ರಾಸಿಟಿ ಆದರೂ ಏನೇ ಒಂದು ನರ್ಕೋಟಿಕ್ ಡ್ರಗ್ಸ್ ಕೇಸ್ ಆದರೂ ಕೂಡ ನಮ್ಮ KGF KGF ಕ್ಲೈಂಟ್ಸ್ ಜಾಸ್ತಿ ಇರ್ತಾರೆ. ಬಟ್ ನಾವು ಯಾರು ಕೂಡ ಅಲ್ಲಿ ಮೆಜಾರಿಟಿ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿಲ್ಲ, ಬಟ್ ಕೋಲಾರ ಲಾಯರ್ಸ್ ಮಾಡ್ತಾ ಇದ್ದೀವಿ. ಒಂದು ಯಂಗ್ ಅಡ್ವೊಕೇಟ್ಸ್ ಸುಮಾರು ಜನ ಇವಾಗ ಬಂದಿದ್ದೀವಿ. ಇಟ್ ಈಸ್ ಎ ವೆರಿ ಯೂಸ್ಫುಲ್ ನೋಟಿಫಿಕೇಶನ್. ಇವಾಗ KGF ಅಲ್ಲಿ ಅಂತ ಅವಕಾಶ ಸಿಕ್ಕಿದೆ. ಅದು ಸಾಹೇಬರು ಕೊಟ್ಟಿರೋದು ನಮಗೆ ಇವಾಗ ಆ ಸಂದರ್ಭದಲ್ಲಿ ಆಗಿರೋದು ಒಂದು ಒಳ್ಳೆಯ ವಿಚಾರ. ಸೊ ನಾವೆಲ್ಲ ಅದನ್ನು ಬಳಸ್ಕೋಬೇಕು ಅಂತ ಹೇಳಿ ನಮ್ಮ ಕೊನೆಯದಾಗಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ S. N. ರಾಜಗೋಪಾಲ್ ಅವರು ನಮಸ್ಕಾರ. ದಿನ ಒಂದು ನಮ್ಮ ವಕೀಲರ ಸಂಘದ ಆವರಣದಲ್ಲಿ ಏನು ದಿನಾಂಕ 14/3/2026 ನಡೆಯುವ ಬೃಹತ್ ಲೋಕ ಅದಾಲತ್ನ ವಿಚಾರವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂಥ ಶಿವಕುಮಾರಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲ ಮಿತ್ರರೇ ಹಾಗೂ ಕಕ್ಷಿದಾರರೇ ಹಾಗೂ ಮಾಧ್ಯಮ ಮಿತ್ರರೇ, ಈಗಾಗಲೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಸಾಹೇಬರು ಮಾತನಾಡಿದ ಹಾಗೆ
ದಿನಾಂಕ 14/3/26 ನಡೆಯುವ ಬೃಹತ್ ಲೋಕಾದಾಲತ್ನಲ್ಲಿ ಕಕ್ಷಿದಾರರು ಸದುಪಯೋಗನ ಪಡಿಸ್ಕೋಬೇಕು. ಹಲವಾರು ಬೇರೆ ಬೇರೆ ರೀತಿಯ ಒಂದು ಲಿಟಿಗೇಷನ್ಸ್ ಏನಿದೆ, ಇಂಜೆಕ್ಷನ್ ಶೂಟ್ ಹಾಕ್ಬೋದು, ಡಿಕ್ಲರೇಷನ್ ಶೂಟ್ ಹಾಕ್ಬೋದು, ಅಗ್ರಿಮೆಂಟ್ ಶೂಟ್ ಹಾಕ್ಬೋದು, ಪಾರ್ಟಿಷನ್ ಶೂಟ್ ಹಾಕ್ಬೋದು, ಬೇರೆ ಬೇರೆ ಏನೇನು ಮತ್ತು ಸಿವಿಲ್ ಕ್ರಿಮಿನಲ್ ಕೇಸಸ್ ಇರ್ಬೋದು. ಈ ಎಲ್ಲ ಪ್ರಕರಣಗಳಲ್ಲೂ ಸಹ ವಕೀಲರ ಪಾತ್ರ ತುಂಬ ಮುಖ್ಯವಾದದ್ದು. ಕಕ್ಷಿದಾರರಿಗೆ ಮನವರಿಕೆ ಮಾಡಿ ಈ ಒಂದು ಪ್ರಕರಣಗಳನ್ನು ಆಗುವಂಥ ಪ್ರಕರಣಗಳನ್ನು, ರಾಜಿ ಆಗುವಂಥ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡು ಹೋದರೆ ಒಳ್ಳೆಯದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಈ ಒಂದು ಬೃಹತ್ ಲೋಕದಲ್ಲದನ್ನು ಏರ್ಪಾಡು ಮಾಡಿದೆ. ಮುಖ್ಯವಾಗಿ ವಕೀಲರಿಗೆ ಒಂದು ಸಂತಸದ ಸುದ್ದಿ, ಸಾಹೇಬರು ಈಗಾಗಲೇ ತಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ. ಸರ್ಕಾರ ಏನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕೋರ್ಟು ಮತ್ತು ಅಟ್ರಾಸಿಟೀಸ್ ಕೋರ್ಟುಗಳಲ್ಲಿ ನಡೀತಾ ಇದ್ದಂಥ ಈ ಭಾಗದ ನಮ್ಮ ಬಂಗಾರಪೇಟೆ ಮತ್ತು KGF ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಅಟ್ರಾಸಿಟಿ ಕೇಸಸ್ಸು ಮತ್ತು NDPS ಕೇಸಸ್ಸು ಹಾಗೂ ಅಟ್ರಾಸಿಟಿ ಜೊತೆಯಲ್ಲಿ 302, 307 ಎಲ್ಲ ಇರುತ್ತೆ, ಆ ಸೆಕ್ಷನ್ಗಳೆಲ್ಲ ಇರುತ್ತೆ. ಅಂಥ ಕೇಸುಗಳು, ಸುಮಾರು ಕೇಸುಗಳು ಕೋಲಾರಿಂದ ನಮ್ಮ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸಾಹೇಬರ ಕೋರ್ಟಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಈಗಾಗಲೇ ಹಲವಾರು ಪ್ರಕರಣಗಳು ಟ್ರಾನ್ಸ್ಫರ್ ಆಗಿದೆ. ನೆನ್ನೆ ಹೋಗ್ತಾ ಕೂಡ ಅಲ್ಲಿ ಮಾತಾಡಿದ್ವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಕೀಲರ ಮಿತ್ರರಿಗೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆ ಕೇಸುಗಳಲ್ಲಿ ಟ್ರಾನ್ಸ್ಫರ್ ಆದರೆ ಲೋಕಲ್ ಅಡ್ವೊಕೇಟ್ಸ್ಗೆ ಅವಕಾಶ ಸಿಗುತ್ತೆ ಕೇಸುಗಳನ್ನ ನಡೆಸೋದಕ್ಕೆ. ಯಾರೋ ಬುಕ್ಕಿ ಖಾತೆ ಇದ್ರೆ ಅದು ಮುಖ್ಯ ಅಲ್ವಾ? ಹಾಗಾಗಿ ದಯವಿಟ್ಟು ಎಲ್ಲ ವಕೀಲ ಮಿತ್ರರು, ಎಲ್ಲ ಕಕ್ಷಿದಾರರು ಮುಂದೆ ನಡೆಯುವ ಒಂದು ಬೃಹತ್ ಲೋಕಾದಾಲತ್ನಲ್ಲಿ ಪಾಲ್ಗೊಂಡು ಎಲ್ಲ ಕಕ್ಷಿದಾರರಿಗೆ ಮನವರಿಕೆ ಮಾಡಿಸಿ ಒಂದು ರಾಜಿ ಸಂಧಾನಕ್ಕೆ ತಂದು ಎಲ್ಲ ಕೇಸುಗಳನ್ನು ತೀರ್ಮಾನ ಮಾಡಿಕೊಂಡು ಹೋದ್ರೆ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ನ್ಯಾಯಾಧೀಶರು ಸಹ ಅವರವರ ನ್ಯಾಯಾಲಯಗಳಲ್ಲಿ ಮನವರಿಕೆ ಮಾಡಿಸ್ತಾ ಇದ್ದಾರೆ ಕಕ್ಷಿದಾರರಿಗೆ. ಮುಖ್ಯವಾಗಿ ಈ ಕೌಟುಂಬಿಕ ಕಲಹಗಳು ಏನಿದೆ, ಕೌಟುಂಬಿಕ ವ್ಯಾಜ್ಯಗಳು, ಆ ಗಂಡ ಹೆಂಡತಿ ಗಲಾಟೆ ಇರುತ್ತೆ, ಇಲ್ಲ 498 ಕೇಸಸ್ ಇರುತ್ತೆ, MC ಕೇಸು, CR ಇದ್ರ ಬಗ್ಗೆ ತುಂಬ ಆಸಕ್ತಿಯನ್ನು ವಹಿಸಿ ಈ ಒಂದು ರಾಜಿ ಸಂಧಾನದ ಮೂಲಕ ಕಕ್ಷಿದಾರರಿಗೆ ಒಳ್ಳೆಯದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬೃಹತ್ ಲೋಕಾದಾಲತ್ನ ನಾವೆಲ್ಲ ಸೇರಿ ಯಶಸ್ವಿ ಮಾಡೋಣ ಅಂತ ಈ ಸಂದರ್ಭ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಅಂದ್ರೆ ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರು KC ನಾಗರಾಜ್ ಅವರು ನಮಸ್ಕಾರ. ಕಳೆದ ಎಲ್ಲ ಲೋಕಾದಾಲತ್ಗಳಲ್ಲೂ ಕೂಡ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆಯುವುದು ನಮ್ಮ KGF ನ್ಯಾಯಾಲಯ. ಹೆಚ್ಚಿಗೆ ವಿಲೆಯಾಗುವಂತಹ ಏನು ಡಿಸ್ಪೋಸಲ್ಸ್ ಏನಿದೆ ನಮ್ಮ KGF ನ್ಯಾಯಾಲಯದ ಒಂದು ವಕೀಲ ಮೇಲೆ ಆಗ್ತಾ ಇದೆ. ಈ ಒಂದು ಘನತೆ ಎಲ್ಲ ನ್ಯಾಯಾಧೀಶರಿಗೂ ಹಾಗೂ ನಮ್ಮೆಲ್ಲ ವಕೀಲರು ಸೇರಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಈ ಬಾರಿ 14/3/2026 ನಡೆಯುವಂತಹ ಈ ಮೆಗಾ ಲೋಕಾದಾಲತ್ನಲ್ಲಿ ಹೆಚ್ಚಿಗೆ ಪ್ರಕರಣಗಳನ್ನು ಇತ್ಯರ್ಥ ಮಾಡುವ ಸಲುವಾಗಿ ಇವತ್ತು ದಿನ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು ಇವತ್ತು ಸಭೆಯನ್ನು ಆಯೋಜನೆ ಮಾಡಿ ಎಲ್ಲರೂ ಕೂಡ ಈ ಒಂದು ಮುಂದಿನ ನಡೆಸ್ತಾ ಇದ್ದಾರೆ. ಅತಿ ಹೆಚ್ಚಿಗೆ ಪ್ರಕರಣಗಳನ್ನು ವಿಲೇವಾರಿ ಮಾಡಲಿಕ್ಕಾಗಿ ಆಹ್ವಾನ ನೀಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವಕೀಲರ ಪರವಾಗಿ ತಮ್ಮೊಂದಿಗೆ ನಾವು ಕೈ ಜೋಡಿಸುವ ಆಶ್ವಾಸನೆಯನ್ನು ತಮಗೆ ನೀಡ್ತಾ ಈ ಒಂದು ಸಭೆಯಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ವಕೀಲರ ಮಹಿಳಾ ವಕೀಲರಿಗೆ ಮೀಸಲಿಟ್ಟ ಒಂದು ಕೊಠಡಿ ಇದೆ. ಆ ಕೊಠಡಿಯನ್ನು ನಾವು ಕಲರ್ ಮಾಡಬೇಕಾದ್ರೆ ಕೈ ಕೊಡ್ತೀವಿ. ಅಲ್ಲಿ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಮತ್ತು ನಮ್ಮ ಮಧ್ಯಭಾಗದಲ್ಲಿ ಒಂದು ವಿಘ್ನೇಶ್ವರ ಗುಡಿ ಇದೆ, ಅದಕ್ಕೆ ಮೇಲೆ ಒಂದು ಶೀಟ್ಸ್ ಹಾಕಿದ್ವಿ. ಅದೆಲ್ಲ ತುಂಬ ಹಳೇದಾಗೋಗಿದೆ. ಅದನ್ನು ರೀಪ್ಲೇಸ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಎಲ್ಲ ಪದಾಧಿಕಾರಿಗಳು ಎಲ್ಲ ಬಂದಿದ್ದೀರಾ, ತಮ್ಮೆಲ್ಲರೂ ಅನಿಸ್ತಾ ಈ ಕಾರ್ಯಕ್ರಮ